ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಬಾರ್ಷನ್ ಅಂದರೆ ಗರ್ಭಪಾತಕ್ಕೆ ಸಂಬಂಧಪಟ್ಟ ಕಾನೂನನ್ನ ಅಮೆರಿಕದ ಸುಪ್ರೀಂ ಕೋರ್ಟ್ ತೆಗೆದು ಹಾಕುತ್ತೆ ಅನ್ನೋ ಸುದ್ದಿ ಈಗ ಅಮೆರಿಕದಲ್ಲಿ ವ್ಯಾಪಕ ಪರ ವಿರೋಧ ಚರ್ಚೆಗೆ ಕಾರಣ ಆಗಿದೆ. ಅಬಾರ್ಷನ್ ಪರ ಮತ್ತು ವಿರುದ್ಧ ಇರೋರು ಸುಪ್ರೀಂ ಕೋರ್ಟ್ನ ಮುಂದೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ಅಬಾರ್ಷನ್ ಇಷ್ಟು ದಿನ ಅಮೆರಿಕದಲ್ಲಿ ಲೀಗಲ್ ಆಗಿತ್ತು, ಆದರೆ ಈಗ ಅದನ್ನ ಅಲ್ಲಿನ ಸುಪ್ರೀಂ ಕೋರ್ಟ್ ತೆಗೆದು ಹಾಕುತ್ತೆ ಅನ್ನೋ ವಿಚಾರ ಲೀಕ್ ಆಗಿದೆ ಅಥವಾ ಆ ರೀತಿ ವದಂತಿ ಹರಿದಾಡ್ತಾ ಇದೆ. ರೂಮರ್ಸ್ ಲೀಕ್ ಆಗಿರೋ ಈ ಮಾಹಿತಿಯನ್ನು ಸ್ವತಃ ಅಲ್ಲಿನ ಸುಪ್ರೀಂ ಕೋರ್ಟ್ ಕೂಡ ಸತ್ಯ ಅಂತ ಒಪ್ಕೊಂಡಿದೆ. ಅಮೆರಿಕದ CJI ಜಾನ್ ರಾಬರ್ಟ್ಸ್ ಈ ಬಗ್ಗೆ ಮಾತನಾಡಿದ್ದು, ಆ ಡ್ರಾಫ್ಟ್ ಅಥವಾ ಕರಡಿನಲ್ಲಿ ಇರುವ ಅಂಶ ಅಧಿಕೃತ ಮಾಹಿತಿನೇ ಆಗಿದೆ, ಆದರೆ ಆ ಬಗ್ಗೆ ಇನ್ನೂ ಕೂಡ ನಾವು ಫೈನಲ್ ಡಿಸಿಷನ್ ತಗೊಂಡಿಲ್ಲ. ಇದೊಂದು ಕೆಟ್ಟ ಮಾಹಿತಿ ಸೋರಿಕೆ, ಈ ಬಗ್ಗೆ ತನಿಖೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅಮೆರಿಕದ ಅಧ್ಯಕ್ಷ ಜೋ ಬೈಡೆನ್, ಗರ್ಭಪಾತದ ಆಯ್ಕೆಯ ಸ್ವಾತಂತ್ರ್ಯ ಮಹಿಳೆಯರ ಮೂಲಭೂತ ಹಕ್ಕು, ಚುನಾವಣೆಯಲ್ಲಿ ಜನ ಇದನ್ನೆಲ್ಲ ಗಮನಿಸಿ ಮತ ಹಾಕಬೇಕು ಅಂತ ಹೇಳಿದ್ದಾರೆ. ಅಂದಹಾಗೆ ಅಮೆರಿಕದಲ್ಲಿ ಈ ವರ್ಷ ಮಿಡ್ ಟರ್ಮ್ ಎಲೆಕ್ಷನ್ ನಡೆಯುತ್ತೆ, ಹೀಗಾಗಿ ಈ ವಿಚಾರ ಚುನಾವಣೆಯ ಪ್ರಮುಖ ಅಂಶ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕನ್ಸ್ ಅಂತೂ ಡೆಮೊಕ್ರಾಟಿಕ್ಸ್ ಅಂದರೆ ಬೈಡೆನ್ ಪಾರ್ಟಿಯವರೇ ಬೇಕು ಅಂತ ಇದನ್ನು ಲೀಕ್ ಮಾಡಿದ್ದಾರೆ. ಈ ಮೂಲಕ ದೇಶದಲ್ಲಿ ಗೊಂದಲ ಸೃಷ್ಟಿಸಿ ಅಭಿಪ್ರಾಯ ಯುದ್ಧ ಮಾಡಿಸೋಕೆ ತಯಾರಿ ಮಾಡ್ತಿದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ವಿಶ್ವ ಮಾಧ್ಯಮ ಸ್ವಾತಂತ್ರ್ಯ ದಿನದ ಅಂಗವಾಗಿ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ RWB ಅನ್ನೋ ಸಂಸ್ಥೆ ದೇಶವಾರು ಮಾಧ್ಯಮ ಸ್ವಾತಂತ್ರ್ಯ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಕಳೆದ ವರ್ಷಕ್ಕಿಂತ 8 ಸ್ಥಾನ ಕೆಳಗೆ ಕುಸಿದಿರೋ ಭಾರತ 150ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಪತ್ರಕರ್ತರ ವಿರುದ್ಧ ಹಿಂಸೆಯ ಪ್ರಕರಣಗಳು ಹೆಚ್ಚಾಗ್ತಿರೋದು, ರಾಜಕೀಯವಾಗಿ ಮಾಧ್ಯಮಗಳು ಪಕ್ಷಪಾತಿಗಳಾಗಿರೋದು ಇದಕ್ಕೆ ಕಾರಣ ಅಂತ RWB ವರದಿ ಮಾಡಿದೆ. ಇನ್ನು 180 ದೇಶಗಳ ಈ ಪಟ್ಟಿಯಲ್ಲಿ ನಮ್ಮ ನೆರೆಯ ದೇಶಗಳಾದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾ ಕೂಡ ಕುಸಿತವನ್ನು ಕಂಡಿದ್ದು ಕ್ರಮವಾಗಿ 157, 156 ಮತ್ತು 162ನೇ ಸ್ಥಾನದಲ್ಲಿವೆ. ಇನ್ನು ಯುಕ್ರೇನ್ ಮೇಲೆ ಯುದ್ಧ ಸಾರಿರುವ ರಷ್ಯಾ ಕೂಡ 5 ಸ್ಥಾನ ಕುಸಿತವನ್ನು ಕಂಡಿದ್ದು 155ನೇ ಸ್ಥಾನದಲ್ಲಿದೆ. ದುರಂತ ಅಂದರೆ ರಷ್ಯಾಗೂ ನಮಗೂ ಕೇವಲ 5 ಪಾಯಿಂಟ್ ಡಿಫರೆನ್ಸ್ ಅನ್ನೋದು. ಎಂದಿನಂತೆ ನಾರ್ವೆ, ಡೆನ್ಮಾರ್ಕ್ ಮತ್ತು ಸ್ವೀಡನ್ ಮೊದಲ 3 ಸ್ಥಾನಗಳಲ್ಲಿವೆ. ಪ್ರೆಸ್ ಫ್ರೀಡಂ ವಿಚಾರಕ್ಕೆ ಬಂದಾಗ 3 ರಾಷ್ಟ್ರಗಳ ಯುರೋಪ್ ಪ್ರವಾಸದಲ್ಲಿರೋ ಮೋದಿ ಭೇಟಿಗೂ ಒಂದು ದಿನ ಮುನ್ನವೇ ಫ್ರಾನ್ಸ್ ಮೂಲದ ಸಬ್ಮರೀನ್ ತಯಾರಿಸುವ ಕಂಪನಿ ನಾವೆಲ್ ಗ್ರೂಪ್ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ಬಹು ನಿರೀಕ್ಷಿತ ಸಬ್ಮರೀನ್ ಯೋಜನೆ P75I ಈ ಪ್ರಾಜೆಕ್ಟ್ನಿಂದ ತಾನು ಹಿಂದೆ ಸರಿಯೋದಾಗಿ ಅನೌನ್ಸ್ ಮಾಡಿದೆ. ಈ ಬಗ್ಗೆ ಮಾತಾಡಿರೋ ಭಾರತ ಘಟಕದ ಮ್ಯಾನೇಜಿಂಗ್ ಡೈರೆಕ್ಟರ್ ಲಾರೆಂಟ್ ವಿಡ್ಯೂ, ಕೆಲ ಕಂಡೀಷನ್ಗಳನ್ನು ನಮಗೆ ಒಪ್ಪೋಕೆ ಆಗ್ತಾ ಇಲ್ಲ, ಹೀಗಾಗಿ ನಾವು ಈ ಪ್ರಾಜೆಕ್ಟ್ನಲ್ಲಿ ಬಿಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ 43,000 ಕೋಟಿ ರೂಪಾಯಿ ಮೌಲ್ಯದ ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ. ಈ ಕಂಪನಿಯೂ ಸೇರಿದಂತೆ ರಷ್ಯಾ, ಸ್ಪೇನ್, ಜರ್ಮನಿ ಮತ್ತು ದಕ್ಷಿಣ ಕೊರಿಯಾ ದೇಶಗಳ ಸಬ್ಮರೀನ್ ನಿರ್ಮಾಣ ಕಂಪನಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿವೆ. ಆದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಹಾಗೂ ಇನ್ನಿತರ ಕೆಲವೊಂದಷ್ಟು ಕಂಡೀಷನ್ಸ್ ಕಾರಣಕ್ಕಾಗಿ ಫ್ರಾನ್ಸ್ನ ನಾವೆಲ್ ಗ್ರೂಪ್ ಈ ಯೋಜನೆಯಿಂದ ಹಿಂದೆ ಸರಿದಿದೆ. ಅಲ್ಲದೆ ಇನ್ನುಳಿದ ಕಂಪನಿಗಳು ಕೂಡ ಇದೇ ಕಾರಣಕ್ಕೆ ಪ್ರಾಜೆಕ್ಟ್ಗೆ ಬಿಡ್ ಮಾಡೋಕೆ ಹಿಂದೆ ಮುಂದೆ ನೋಡ್ತಿವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದಹಾಗೆ ಯುರೋಪ್ನ ಇತರ ರಾಷ್ಟ್ರಗಳಿಗೆ ಹೋಲಿಸಿಕೊಂಡ್ರೆ ಭಾರತ ಹಾಗೂ ಫ್ರಾನ್ಸ್ ನಡುವಿನ ರಕ್ಷಣಾ ಸಹಕಾರ ಅತ್ಯುತ್ತಮವಾಗಿದೆ. ಅದರಲ್ಲೂ ವಿಶೇಷವಾಗಿ ರಕ್ಷಣಾ ಕ್ಷೇತ್ರದಲ್ಲಿ 2 ರಾಷ್ಟ್ರಗಳ ನಡುವಿನ ಸಂಬಂಧ ಐತಿಹಾಸಿಕ, ಹಿಸ್ಟಾರಿಕಲ್. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಫ್ರಾನ್ಸ್ನಿಂದ ಭಾರತ ದೊಡ್ಡ ಮಟ್ಟದಲ್ಲಿ ಆಯುಧಗಳನ್ನು ತರಿಸ್ಕೊಳ್ತಾನೆ ಬಂದಿದೆ. ಎಷ್ಟರ ಮಟ್ಟಿಗೆ ಅಂದರೆ ರಷ್ಯಾ ಬಿಟ್ಟರೆ ಭಾರತಕ್ಕೆ ಅತಿ ಹೆಚ್ಚಿನ ಶಸ್ತ್ರಾಸ್ತ್ರ ಪೂರೈಕೆದಾರ ರಾಷ್ಟ್ರ ಅಂದರೆ ಅದು ಫ್ರಾನ್ಸ್. ಭಾರತೀಯ ಸೇನೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿರೋ ಮಿರಾಜ್ ಫೈಟರ್ ಜೆಟ್ ಈ ಹಿಂದೆ ತರಿಸ್ಕೊಂಡಿದ್ದು ಹಾಗೂ ಈಗ ಬಂದಿರುವಂಥ ರಫಾಯಲ್ ಕೂಡ ಫ್ರಾನ್ಸಿಂದ ನಾವು ತರಿಸ್ಕೊಂಡಿದ್ದೀವಿ. ಸಾಕಷ್ಟು ಇತರ ರಕ್ಷಣಾ ಸಾಮಗ್ರಿಯನ್ನು ಕೂಡ ಫ್ರಾನ್ಸ್ ನಮಗೆ ಪೂರೈಕೆ ಮಾಡುತ್ತೆ. ಯುಕ್ರೇನ್ನಲ್ಲಿ ಕದನ ವಿರಾಮ ಘೋಷಿಸಬೇಕು ಅಂತ ಪ್ರಧಾನಿ ಮೋದಿ ಆಗ್ರಹ ಮಾಡಿದ್ದಾರೆ. 3 ದಿನಗಳ ಯುರೋಪ್ ಪ್ರವಾಸದಲ್ಲಿರೋರು ನಿನ್ನೆ ಪ್ರಮುಖ ನಾರ್ಡಿಕ್ ದೇಶವಾಗಿರೋ ಡೆನ್ಮಾರ್ಕ್ಗೆ ಭೇಟಿ ನೀಡಿದ್ರು. ಇದೇ ವೇಳೆ ಯುಕ್ರೇನ್ ಸಂಘರ್ಷದ ಕುರಿತು ಮಾತನಾಡಿದ ಮೋದಿ, 2 ರಾಷ್ಟ್ರಗಳು ಮಾತುಕತೆ ಮೂಲಕ, ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ಈ ಕೂಡಲೇ ಯುಕ್ರೇನ್ನಲ್ಲಿ ಯುದ್ಧ ವಿರಾಮ ಘೋಷಣೆ ಮಾಡಬೇಕು ಅಂತ ಕರೆ ಕೊಟ್ಟರು. ಡೆನ್ಮಾರ್ಕ್ ಪ್ರಧಾನಿ ಮ್ಯಾಟೆ ಫ್ರೆಡ್ರಿಕ್ಸನ್ ಮಾತನಾಡಿ, ರಷ್ಯಾ ಮೇಲೆ ಭಾರತ ಇನ್ಫ್ಲೂಯೆನ್ಸ್ ಮಾಡಬೇಕು, ಪ್ರಭಾವ ಬೀರಬೇಕು, ಯುದ್ಧವನ್ನು ನಿಲ್ಲಿಸೋಕೆ ಹೆಲ್ಪ್ ಮಾಡಬೇಕು, ನನಗೆ ಆ ರೀತಿ ಮಾಡ್ತಾರೆ ಅನ್ನೋ ಭರವಸೆ ಇದೆ ಅಂತ
ಹೇಳಿಕೆಯನ್ನು ಕೊಟ್ಟರು ಡೆನ್ಮಾರ್ಕ್ ಪ್ರೈಮ್ ಮಿನಿಸ್ಟರ್. ಯುಕ್ರೇನ್ ರಷ್ಯಾ ಸಂಘರ್ಷದಲ್ಲಿನ ಶಸ್ತ್ರಾಸ್ತ್ರ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಈಗ ಭಾರತದ ಹೆಸರು ಕೂಡ ಕೇಳಿಬರ್ತಾ ಇದೆ. ಯುಕ್ರೇನ್ ಮೇಲೆ ಮುಗಿಬಿದ್ದಿರೋ ರಷ್ಯಾಗೆ ಪಶ್ಚಿಮ ದೇಶಗಳಿಂದ ಪಡೆದ ಸೇನಾ ಬಿಡಿ ಭಾಗಗಳನ್ನು ಭಾರತದ ಕೆಲ ಕಂಪನಿಗಳು ಬ್ಲ್ಯಾಕ್ನಲ್ಲಿ ಅಥವಾ ರಹಸ್ಯವಾಗಿ ಮಾರಾಟ ಮಾಡ್ತಿವೆ ಅಂತ ಲಂಡನ್ ಮೂಲದ ಒಂದು ಸಂಸ್ಥೆ ವರದಿ ಮಾಡಿದೆ. ಯುಕ್ರೇನ್ನಲ್ಲಿ ರಷ್ಯಾ ಬಳಸಿರೋ ಆಯುಧಗಳ ಅವಶೇಷಗಳು ಸಿಕ್ಕಿವೆ. ಅದರಲ್ಲಿ ಹಲವು ವೆಪನ್ಗಳು ಯುರೋಪ್ ಹಾಗೂ ಅಮೆರಿಕನ್ ಮೇಡ್ ಇದ್ವು ಅಂತ ಹೇಳಲಾಗ್ತಾ ಇದೆ. ವಿಶೇಷವಾಗಿ ಗೈಡೆಡ್ ಮಿಸೈಲ್ಗಳಿಗೆ ರಷ್ಯಾ ಬಳಸೋದು ಅಮೆರಿಕನ್ ಮೇಡ್ ಜೈರೋಸ್ಕೋಪ್ ಸೆನ್ಸಾರ್ಗಳನ್ನು. ಈಗ ಯುದ್ಧದ ವೇಳೆ ಸಿಕ್ಕ ಅವಶೇಷಗಳಲ್ಲಿ ಅದರ ಒಂದಷ್ಟು ಟ್ರೇಸ್ ಸಿಕ್ಕಿದೆ. ಆದರೆ ಈಗ ಅಮೆರಿಕ ಆಗಲಿ ಯುರೋಪಿಯನ್ ರಾಷ್ಟ್ರಗಳಾಗಲಿ ರಷ್ಯಾಗೆ ಇದನ್ನು ಕೊಡ್ತಾ ಇಲ್ಲ. ಹೀಗಾಗಿ ಭಾರತದಂತಹ ರಷ್ಯಾಗೆ ಹತ್ತಿರ ಇರೋ ದೇಶಗಳ ಮೂಲಕ ರಷ್ಯಾ ಅದನ್ನು ಸೋರ್ಸ್ ಮಾಡದೆ ತರಿಸ್ಕೊಳ್ತಾ ಇದೆ ಅಂತ ಈಗ ಲಂಡನ್ನ ರಾಯಲ್ ಯುನೈಟೆಡ್ ಸರ್ವಿಸಸ್ ಸಂಸ್ಥೆ ಹೇಳಿದೆ. ಭಾರತದ ಕೆಲ ಖಾಸಗಿ ಕಂಪನಿಗಳು ಇದನ್ನು ಈ ವೆಸ್ಟರ್ನ್ ಕಂಟ್ರೀಸಿಂದ ಖರೀದಿ ಮಾಡಿ ರಷ್ಯಾಗೆ ಸೀಕ್ರೆಟ್ ಆಗಿ ಮಾರ್ತಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಯುಕ್ರೇನ್ ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಯೋಚನೆನ ಮಾಡ್ತಾ ಇಲ್ಲ, ಆ ವಿಚಾರದಲ್ಲಿ ಅವರು ಸೀರಿಯಸ್ ಆಗಿಲ್ಲ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಯುಕ್ರೇನ್ನಲ್ಲಿನ ಆಹಾರ ಸಮಸ್ಯೆ ಕುರಿತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಜೊತೆಗೆ ಫೋನ್ ಮೂಲಕ ಮಾತನಾಡಿದ ಅವರು, ಯುಕ್ರೇನ್ ಮಾಡಿರೋ ಯುದ್ಧಾಪರಾಧಗಳನ್ನು ಯುರೋಪ್ ರಾಷ್ಟ್ರಗಳು ಪರಿಗಣಿಸ್ತಾನೆ ಇಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅಲ್ಲದೆ ರಷ್ಯಾ ವಿರುದ್ಧ ಯುಕ್ರೇನ್ಗೆ ಆಯುಧಗಳನ್ನು ಕೊಡ್ತಾ ಇದ್ದಾರೆ. ಯುಕ್ರೇನ್ಗೆ ಯುರೋಪ್ ರಾಷ್ಟ್ರಗಳು ಎಲ್ಲಿವರೆಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡೋದನ್ನು ಕಂಟಿನ್ಯೂ ಮಾಡ್ತಾರೋ ಅಲ್ಲಿವರೆಗೂ ಯುಕ್ರೇನ್ ಯುದ್ಧ ನಿಲ್ಲಿಸೋ ಬಗ್ಗೆ ಆ ಯುಕ್ರೇನೇ ಯೋಚನೆ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತಿರ್ತಾರೆ ಅವರು ಅಂತ ಹೇಳಿದ್ದಾರೆ. ಅವರ ನಡುವಿನ ಶಾಂತಿ ಮಾತುಕತೆಯನ್ನು ಯುಕ್ರೇನ್ ನೀವು ಶಸ್ತ್ರಾಸ್ತ್ರ ಕೊಡೋ ತನಕ ಅವ್ರು ಸೀರಿಯಸ್ ಆಗಿ ಪರಿಗಣಿಸೋದೇ ಇಲ್ಲ, ನೀವು ಕೊಡ್ತಾ ಇರ್ತೀರಿ, ಅವ್ರು ಫೈಟ್ ಮಾಡ್ತಾನೆ ಇರ್ತಾರೆ ಅಂತ ಪುಟಿನ್ ಹೇಳಿದ್ದಾರೆ. ಅವ್ರ ಪ್ರಕಾರ ಕದನ ವಿರಾಮ ಯುದ್ಧ ನಿಲ್ಲೋದು ಅಂದರೆ ಯುಕ್ರೇನ್ ಶಸ್ತ್ರಾಸ್ತ್ರ ಇಲ್ಲದೆ ಶರಣಾಗಬೇಕು ಅಂತ. ಇದು ಪುಟಿನ್ ಲೆಕ್ಕಾಚಾರ. ರಷ್ಯಾ ಯುಕ್ರೇನ್ ಯುದ್ಧ ನಿರಂತರವಾಗಿ 70 ದಿನಗಳನ್ನು ಪೂರೈಸಿದ್ದು ಯುದ್ಧದ ಭೀಕರತೆ ಇನ್ನೂ ಕೂಡ ತಾಂಡವಾಡ್ತಾ ಇದೆ. ಪೂರ್ವ ಹಾಗೂ ದಕ್ಷಿಣ ಯುಕ್ರೇನ್ ಮೇಲೆ ತನ್ನ ರಣದಾಳಿಯನ್ನು ಮುಂದುವರಿಸಿರುವ ರಷ್ಯಾ ಯುಕ್ರೇನ್ನ ಡಾನ್ಬಾಸ್ ಪ್ರದೇಶದ ಮೇಲೆ ಸಿಕ್ಕಾಪಟ್ಟೆ ಸ್ಫೋಟಕಗಳನ್ನು ಸುರಿತಾನೆ ಇದೆ. ನಿನ್ನೆ ಕೂಡ ಇಲ್ಲಿನ ಡಾನೆಟ್ಸ್ ಪ್ರದೇಶದ ಮೇಲೆ ಶೆಲ್ಲಿಂಗ್ ನಡೆಸಿದ್ದು ಕನಿಷ್ಠ 21 ಯುಕ್ರೇನಿಯನ್ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, 27 ಮಂದಿ ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಗವರ್ನರ್ ಪಾವ್ಲೋ ಕಿರಿಲೆಂಕೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಷ್ಯಾ ಬಾಗಿಲು ಬಳಿ ನಿಂತು ನ್ಯಾಟೋ ರಾಷ್ಟ್ರಗಳು ಬೊಗಳುತ್ತಿರೋದೇ ಯುಕ್ರೇನ್ ಯುದ್ಧಕ್ಕೆ ಕಾರಣ ಅಂತ ಪೋಪ್ ಫ್ರಾನ್ಸಿಸ್ ಪಾಶ್ಚಿಮಾತ್ಯರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಈ ಬಗ್ಗೆ ಮಾತನಾಡಿರೋ ಅವರು, ಯುಕ್ರೇನ್ ವಿಚಾರವಾಗಿ ನಾನು ಪುಟಿನ್ ಜೊತೆಗೆ ಮಾತನಾಡಬೇಕು. ಪುಟಿನ್ ಈ ಯುದ್ಧ ಮಾಡೋಕೆ ನ್ಯಾಟೋ ರಾಷ್ಟ್ರಗಳು ರಷ್ಯಾ ಬಾಗಿಲು ಬಳಿ ಹೋಗಿ ಬೊಗಳುತ್ತಿರೋದೇ ಕಾರಣ, ಅದಕ್ಕೆ ಅವರು ಯುದ್ಧದ ಮೂಲಕ ಕೆಟ್ಟದಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ನ್ಯಾಟೋ ರಷ್ಯಾ ಅಕ್ಕಪಕ್ಕದ ರಾಷ್ಟ್ರಗಳನ್ನು ತನ್ನ ತೆಕ್ಕೆಗೆ ಸೇರಿಸ್ಕೊಳ್ತಿರೋದು ರಷ್ಯಾ ಇನ್ಸೆಕ್ಯೂರಿಟಿಗೆ, ಅವರ ಅಭದ್ರತೆಗೆ ಕಾರಣ ಆಗಿದೆ. ಅದಕ್ಕೋಸ್ಕರ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ ಸೆಕ್ಯೂರಿಟಿ ಬಗ್ಗೆ. ಹಾಗಾಗಿ ಇಷ್ಟು ಕೆಟ್ಟದಾಗಿ ಪುಟಿನ್ ರಿಯಾಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ನ್ಯಾಟೋನೇ ಕಾರಣ ಅಂತ ಪೋಪ್ ಫ್ರಾನ್ಸಿಸ್ ಅಮೆರಿಕ ಮತ್ತು ಅದರ ಮಿತ್ರರ ವಿರುದ್ಧ ಕಿಡಿಕಾರಿದ್ದಾರೆ. ರಷ್ಯಾದ ಸರ್ಕಾರಿ ಪ್ರಾಯೋಜಿತ ಚಾನೆಲ್ ಒಂದರಲ್ಲಿ ರಷ್ಯಾ ಐರ್ಲೆಂಡ್ ಮೇಲೆ ದಾಳಿ ಮಾಡುತ್ತೆ, ಪರಮಾಣು ದಾಳಿ ಮಾಡಿ ಅದನ್ನು ಅಳಿಸಿ ಹಾಕುತ್ತೆ ಅನ್ನೋ ರೀತಿ ತೋರಿಸಲಾಗಿದೆ. ಅಲ್ಲಿನ ಚಾನಲ್ 1ನಲ್ಲಿ ಈ ರೀತಿಯ ಕಾರ್ಯಕ್ರಮ ಪ್ರಸಾರ ಆಗಿದೆ. ಯುನೈಟೆಡ್ ಕಿಂಗ್ಡಮ್ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಇಡೀ ಪ್ರದೇಶವನ್ನು ಐರ್ಲ್ಯಾಂಡ್ ಸೇರಿ ಎಲ್ಲ ಕಡೆ ಪರಮಾಣು ದಾಳಿ ಮಾಡುತ್ತೆ, ಆಗ ಇಡೀ ಐರ್ಲ್ಯಾಂಡ್ ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಡುತ್ತೆ ಅಂತ ಆಂಕರ್ ಹೇಳ್ತಿರೋದು ಕಂಡುಬಂದಿದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಐರ್ಲ್ಯಾಂಡ್ ಬಲವಾದ ರಾಜತಾಂತ್ರಿಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದೆ. ಯುಕ್ರೇನ್ ಸಂಘರ್ಷದಿಂದ ನಮ್ಮ ನಿರ್ಬಂಧಗಳಿಂದ ರಷ್ಯಾದ ತೈಲ ಉದ್ಯಮದ ಮೇಲೆ ಹೊಡೆತ ಬೀಳಬಹುದು ಅಂತ ಪಾಶ್ಚಿಮಾತ್ಯರು ಲೆಕ್ಕ ಹಾಕ್ತಾ ಇದ್ರೆ, ಇತ್ತ ಚೀನಾ ರಷ್ಯಾದಿಂದ ದಾಖಲೆ ಮಟ್ಟದಲ್ಲಿ ತೈಲ ಆಮದು ಮಾಡಿಕೊಳ್ತಾ ಇದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ವರದಿಯಾಗಿದೆ. ಕಳೆದ 4 ತಿಂಗಳಲ್ಲಿ ಅಂದರೆ ಜನವರಿಯಿಂದ ಏಪ್ರಿಲ್ ವರೆಗೆ ರಷ್ಯಾದಿಂದ ಚೀನಾ ಆಮದು ಮಾಡಿಕೊಳ್ತಾ ಇದ್ದ ಸಾಮಾನ್ಯ ತೈಲ ಮಾಮೂಲಿ ಪ್ರಮಾಣಕ್ಕಿಂತ ದಾಖಲೆಯ ಮಟ್ಟದಲ್ಲಿ ಏರಿಕೆಯಾಗಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 60% ಜಾಸ್ತಿ ಅಂತ ವರದಿಯಲ್ಲಿ ಹೇಳಲಾಗಿದೆ. ನಿನ್ನೆ ಯುಕ್ರೇನ್ ಸಂಸತ್ತನ್ನು ಉದ್ದೇಶಿಸಿ ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿ ಬೋರಿಸ್ ಜಾನ್ಸನ್ ಮಾತನಾಡಿದ್ದಾರೆ. ಈ ಮೂಲಕ ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ಘೋಷಣೆಯಾದ ಮೇಲೆ ಇದೇ ಮೊದಲ ಬಾರಿಗೆ ವಿದೇಶಿ ಪ್ರಧಾನಿಯೊಬ್ಬರು ಯುಕ್ರೇನ್ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಹಾಗಾಗಿದೆ. ಈ ವೇಳೆ ಅವರು ಯುಕ್ರೇನ್ ಜೊತೆಗೆ ಹೊಸದಾಗಿ $376 ಮಿಲಿಯನ್ ಅಂದರೆ ಸುಮಾರು 2,800 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಸೇನಾ ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಿಮ್ ಜಾಂಗ್ ಉನ್ ತಮ್ಮ ಪರಮಾಣು ಶಸ್ತ್ರಾಗಾರವನ್ನ ಸಾಧ್ಯವಾದಷ್ಟು ಫಾಸ್ಟ್ ಆಗಿ ಬಲಗೊಳಿಸ್ತೀವಿ ಅಂತ ಹೇಳಿಕೆ ನೀಡಿದ ಬೆನ್ನಲ್ಲೇ ಕಿಮ್ರ ಉತ್ತರ ಕೊರಿಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯೊಂದನ್ನು ಹಾರಿಸಿದೆ. ಇಂದು ಬೆಳಗಿನ ಜಾವ ಸುನಾನ್ನಿಂದ ಜಪಾನ್ನ ಪೂರ್ವ ಸಮುದ್ರ ಕಡೆಗೆ ಉತ್ತರ ಕೊರಿಯಾ ಕ್ಷಿಪಣಿ ಹಾರಿಸಿರೋದು ಪತ್ತೆಯಾಗಿದೆ ಅಂತ ದಕ್ಷಿಣ ಕೊರಿಯಾ ಸೇನೆ ಮಾಹಿತಿ ನೀಡಿದೆ.
ಈ ರೀತಿ ಸಾಲಾಗಿ ಕ್ಷಿಪಣಿ ಪರೀಕ್ಷೆ ಮಾಡ್ತಿರೋ ಉತ್ತರ ಕೊರಿಯಾ ವಿರುದ್ಧ ಮತ್ತಷ್ಟು ಕಠಿಣ ನಿರ್ಬಂಧಗಳನ್ನು ವಿಧಿಸೋಕೆ ವೋಟಿಂಗ್ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಅಮೆರಿಕ ಮನವಿ ಮಾಡಿದೆ. ಆರ್ಥಿಕ ಸಂಕಷ್ಟದಲ್ಲಿ ನಲುಗ್ತಾ ಇರೋ ಶ್ರೀಲಂಕಾಗೆ ಭಾರತ ಈ ವರ್ಷ $3 ಬಿಲಿಯನ್ ಅಂದರೆ ಸುಮಾರು 22.5 ಸಾವಿರ ಕೋಟಿ ರೂಪಾಯಿ ಕೊಡೋಕೆ ಕಮಿಟ್ ಆಗಿದೆ. ಈ ಬಗ್ಗೆ ಲಂಕಾದಲ್ಲಿರೋ ಭಾರತದ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಈಗಾಗಲೇ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡೋಕ್ಕೂ ಶ್ರೀಲಂಕಾದ ದುಡ್ಡಿರಲಿಲ್ಲ. ಹೀಗಾಗಿ ಶ್ರೀಲಂಕಾಗೆ ಭಾರತದ ಕಡೆಯಿಂದ $500 ಮಿಲಿಯನ್ ನಷ್ಟು ಸಾಲವನ್ನು ಬರೀ ಈ ಪೆಟ್ರೋಲಿಯಂ ಉತ್ಪನ್ನಗಳ ಖರೀದಿಗೆ ಅಂತಾನೆ ಕೊಡಲಾಗಿದೆ. ಟ್ವಿಟರ್ ಸಾಮಾನ್ಯವಾಗಿ ಬಳಕೆದಾರರಿಗೆ ಫ್ರೀನೇ ಇರುತ್ತೆ, ಆದರೆ ವಾಣಿಜ್ಯ ಮತ್ತು ಸರ್ಕಾರಿ ಬಳಕೆದಾರರಿಗೆ ಸ್ವಲ್ಪ ದುಬಾರಿ ಆಗುತ್ತೆ ಅಂತ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಟ್ವೀಟ್ ಮಾಡಿದ್ದಾರೆ. ಇತ್ತೀಚೆಗೆ ಟ್ವಿಟರ್ ಅನ್ನ ಖರೀದಿ ಮಾಡಿರೋ ಮಸ್ಕ್ ಟ್ವಿಟರ್ನ ಆರ್ಥಿಕತೆ ಏನಂದರೆ ಟ್ವಿಟರ್ಗೆ ಫೈನಾನ್ಷಿಯಲಿ ಸ್ವಲ್ಪ ಲಾಭ ಆಗೋ ಥರ, ಇನ್ನಷ್ಟು ರೆವಿನ್ಯೂ ಇನ್ಕಮ್ ಬರೋ ಥರ ಮಾಡೋಕ್ಕೆ ಒಂದಷ್ಟು ಚೇಂಜಸ್ ಮಾಡ್ತಿದ್ದಾರೆ ಅಂತ ಈಗ ಗೊತ್ತಾಗಿದೆ. ಮಸ್ಕ್ ಈ ರೀತಿಯ ಬದಲಾವಣೆಗಳನ್ನು ಟ್ವಿಟರ್ಗೆ ಕಳೆದ ತಿಂಗಳಿಂದ ಮಾಡಿ ಅಂತ ಹೇಳ್ತಾನೆ ಬರ್ತಾ ಇದ್ರು. ಈಗ ಅವ್ರದ್ದೇ ಕಂಪನಿ ಆಗ್ತಿರೋದ್ರಿಂದ ಇದನ್ನು ಜಾರಿಗೆ ತರೋಕೆ ಅವ್ರು ರೆಡಿ ಆಗ್ತಾ ಇದ್ದಾರೆ. ಅಮೆರಿಕದ ಜೋ ಬೈಡೆನ್ ಆಡಳಿತ ವಲಸಿಗರ ವರ್ಕ್ ಪರ್ಮಿಟ್ ಅಂದರೆ ಕೆಲಸದ ಪರವಾನಗಿ ಅವಧಿಯನ್ನು 1.5 ವರ್ಷಕ್ಕೆ ವಿಸ್ತರಿಸಿದೆ. ಇದರಲ್ಲಿ ಗ್ರೀನ್ ಕಾರ್ಡ್ಗಳನ್ನು ಹೊಂದೋಕೆ ಬಯಸೋರು ಮತ್ತು H-1B ವೀಸಾ ಹೊಂದಿರುವವರ ಸಂಗಾತಿಗಳು ಕೂಡ ಸೇರಿದ್ದಾರೆ. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಈ ಕ್ರಮವನ್ನು ಪ್ರಕಟಿಸಿದ್ದು, ಇದರಿಂದ ಸಾವಿರಾರು ಭಾರತೀಯ ಮೂಲದ ವಲಸಿಗರಿಗೆ ಅನುಕೂಲ ಆಗುತ್ತೆ. ಈಗ ಈ ಮೊದಲು ಈ ಪರವಾನಗಿ ಅವಧಿ ಕೇವಲ 180 ದಿನ ಅಥವಾ 6 ತಿಂಗಳು ಮಾತ್ರ ಇರ್ತಾ ಇತ್ತು. ಸುಮಾರು $295 ಮಿಲಿಯನ್ ಅಂದರೆ ಸುಮಾರು 2,000 ಕೋಟಿ ರೂಪಾಯಿ ಬೆಲೆ ಬಾಳೋ ಬೋಯಿಂಗ್ 747 ವಿಮಾನವೊಂದು ತುಕ್ಕು ಹಿಡಿದು ಗುಜರಿ ಸೇರಿರುವ ಘಟನೆ ಅಮೆರಿಕದಲ್ಲಿ ಆಗಿದೆ. ಸೌದಿ ರಾಜಕುಮಾರ ಸುಲ್ತಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ ಈ ವಿಮಾನವನ್ನು ಖರೀದಿ ಮಾಡಿದ್ರು, ಆದರೆ ಅದು ಅವರ ಕೈ ಸೇರೋ ಮುನ್ನವೇ ಅವರು ಮೃತಪಟ್ಟುಬಿಟ್ರು. ಹೀಗಾಗಿ ಅದನ್ನು ಸ್ವಿಟ್ಜರ್ಲೆಂಡ್ನಲ್ಲೇ ಪಾರ್ಕ್ ಮಾಡಲಾಗಿತ್ತು. ಹೊಸ ವಿಮಾನ, ಇನ್ನು ಬಳಕೆ ಆಗಬೇಕಾಗಿದ್ದ ವಿಮಾನ. ಆ ನಂತರ ಸೌದಿಯ ರಾಯಲ್ ಕುಟುಂಬ ಯಾರೂ ಕೂಡ ಆ ವಿಮಾನವನ್ನು ತಗೊಂಡು ಹೋಗೋಕ್ಕೆ ಮುಂದೆ ಬರಲೇ ಇಲ್ಲ, ಅಲ್ಲೇ ನಿಂತ್ಕೊಂಡಿತ್ತು. ಹೀಗಾಗಿ 10 ವರ್ಷ ನಿಂತಲ್ಲೇ ನಿಂತು ಸಾವಿರಾರು ಕೋಟಿ ಬೆಲೆ ಬಾಳೋ ವಿಮಾನ ತುಕ್ಕು ಹಿಡಿದು ವೇಸ್ಟ್ ಆಗಿ ಹೋಗಿದೆ. ಈಗ ಅದನ್ನು ಅಮೆರಿಕದ ಅರಿಜೋನಾದಲ್ಲಿ ಗುಜರಿಗೆ ಹಾಕಿ ಸ್ಕ್ರಾಪಿಗೆ ಹಾಕಿ ಅದನ್ನು ಕಬ್ಬಣ ತೆಗೆಯಲಾಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಜಪಾನ್ನಲ್ಲಿ ರೈಲ್ವೆ ಹಳಿಗಳ ರಿಪೇರಿ ಕೆಲಸಗಳನ್ನು ಮಾಡೋಕೆ ಅಲ್ಲಿನ ಸರ್ಕಾರ VR ಅಂದರೆ ವರ್ಚುವಲ್ ರಿಯಾಲಿಟಿ ನಿಯಂತ್ರಿತ ದೈತ್ಯ ರೋಬೋಟ್ಗಳನ್ನು ನಿಯೋಜಿಸಲಿದೆ ಅಂತ ಪ್ರಕಟಣೆ ಒಂದರಲ್ಲಿ ಹೇಳಿದೆ. ಪಶ್ಚಿಮ ಜಪಾನ್ ರೈಲ್ವೆ ಕಂಪನಿ ಈ ರೀತಿಯ ರೋಬೋಟ್ ಒಂದನ್ನು ಅನಾವರಣ ಮಾಡಿದೆ. ಈ ರೋಬೋಟ್ ಮಾನವರಿಗೆ ಅಪಾಯಕಾರಿ ಅಂತ ಪರಿಗಣಿಸುವ ರಿಪೇರಿ ಕೆಲಸಗಳನ್ನು ಈ ಯಂತ್ರವೇ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ರೈಲ್ವೆ ಕಾರ್ಮಿಕರು ರಿಪೇರಿ ಕೆಲಸ ಮಾಡುವಾಗ ಅನೇಕ ಅಪಾಯಗಳನ್ನು ಫೇಸ್ ಮಾಡ್ತಾರೆ, ವಿಶೇಷವಾಗಿ ವಿದ್ಯುತ್ ಸಂಬಂಧಿತ ಅಪಾಯಗಳನ್ನು ಫೇಸ್ ಮಾಡ್ತಾರೆ. ಈ ಅಪಾಯಗಳನ್ನು ಕಮ್ಮಿ ಮಾಡೋಕೆ ಈ ರೋಬೋಟ್ಗಳನ್ನು ಬಳಸಲಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಇಂಥ ರೋಬೋಟ್ಗಳ ಬಳಕೆ ಕೇವಲ ಇದಕ್ಕೆ ಮಾತ್ರ ಅಲ್ಲ, ಈಗಿನ ಆಧುನಿಕ ಯುಗದಲ್ಲೂ ಮನುಷ್ಯರ ಹತ್ರ ಮಾಡಿಸಲಾಗುತ್ತಲ್ಲ, ಕೆಲವೊಂದು ಮ್ಯಾನ್ ಹೋಲ್ಗಳನ್ನು ಕ್ಲೀನ್ ಮಾಡಿಸೋಕೆ, ಗಟರ್ ಕ್ಲೀನ್ ಮಾಡಿಸೋಕೆ ಇಳಿಸೋದು, ಶೌಚಾಲಯಗಳಲ್ಲಿ ಗುಂಡಿಗಳಿಗೆ ಇಳಿಸೋದು, ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮನುಷ್ಯರ ಹತ್ರ ಈಗಲೂ ಮಾಡಿಸುವಂತಹ ದಿನಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಮ್ಯಾನ್ ಹೋಲಲ್ಲಿ ಸಿಕ್ಕಾಕೊಂಡು ಕಾರ್ಮಿಕರ ಪ್ರಾಣ ಹೋಗುವಂಥ ಘಟನೆಗಳು ಕೂಡ ಆಗಾಗ ವರದಿ ಆಗ್ತಾ ಇರುತ್ತೆ. ಇಡೀ ಮನುಕುಲಕ್ಕೆ ಅಪಮಾನ. ಆ ರೀತಿ ಯಾರ್ದಾರು ಒಬ್ಬ ವ್ಯಕ್ತಿ ಜೀವ ಹೋದರೆ ಅದಕ್ಕೆ ಇಳಿಸೋದೇ ಅಪಮಾನ. ಹಾಗಾಗಿ ಅಂತಹ ಕೆಲಸಗಳಿಗೆ ಇಂಥ ಯಂತ್ರಗಳನ್ನು ಬಳಸುವಂಥ ದಿನಗಳು ಬಂದರೆ ಇನ್ನಷ್ಟು ಉತ್ತಮ ಆಗುತ್ತೆ. ಹಾಗಂತ ಅವ್ರಿಗೆ ಕೆಲಸ ಇಲ್ಲದಂಗೆ ಆಗ್ಬಿಡುತ್ತೆ, ಅವ್ರು ಏನು ಕೆಲಸ ಮಾಡೋದು ಅನ್ನೋ ಪ್ರಶ್ನೆ ಅಲ್ಲ. ಅಂಥವರ ಜೀವನವನ್ನು ಮೇಲ್ದರ್ಜೆಗೇರಿಸಬೇಕು, ಬೇರೆ ಕೆಲಸಗಳನ್ನು ಮಾಡೋ ರೀತಿ ಅವರ ಜೀವನವನ್ನು ರೂಪಿಸಬೇಕಾಗಿರುವಂಥದ್ದು ಈ ನಾಗರಿಕ ಸಮಾಜದ ಜವಾಬ್ದಾರಿ. ಇಂಡೋನೇಷ್ಯಾದಲ್ಲಿ ಯಕೃತ್ ಅಂದರೆ ಲಿವರ್ಗೆ ಸಂಬಂಧಪಟ್ಟ ನಿಗೂಢ ಕಾಯಿಲೆ ಕಾಣಿಸಿಕೊಂಡು 3 ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಬಗ್ಗೆ ಅಲ್ಲಿನ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ಈ ಮೂಲಕ ಈ ರೀತಿಯ ಲಿವರ್ ಕಾಯಿಲೆಯಿಂದ ಸಾವಿಗೀಡಾದವರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಈ ರೋಗಕ್ಕೆ ತುತ್ತಾಗುವ ಮೊದಲು ರೋಗಿಗಳಲ್ಲಿ ಅತಿಯಾದ ವಾಕರಿಕೆ, ಬೇದಿ ಹಾಗೂ ಕಿಬ್ಬೊಟ್ಟೆಯ ನೋವಿನಂತಹ ಲಕ್ಷಣ ಕಾಣಿಸಿಕೊಳ್ಳುತ್ತೆ ಅಂತ ಮಾಹಿತಿ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.